ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಅನ್ನೋ ಒಂದು ಪ್ರೋಮೋ ಬಂದಿದೆ. ಆ ಪ್ರೋಮೋದಲ್ಲಿ ಕಿಚ್ಚ ಸಾರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಕೆಲವು ವ್ಯಕ್ತಿಗಳು ನಂಗೆ ಸೂಟ್ ಆಗಲ್ಲ, ಆ ಸೂಟ್ ಆಗದಿರೋ ವ್ಯಕ್ತಿ ಯಾರು, ಯಾರ್ಗ್ ಹೇಳಿದ್ದು ಕಿಚ್ಚ ಸಾರು ಅಂತೆಲ್ಲ ಮಾತಾಡೋಣ. ಅದ್ರ ಜೊತೆಗೆ ಗಿಲ್ಲಿಗೆ, ಕಾವ್ಯಗೆ, ಚಂದ್ರಪ್ರಭಾಗೆ ಗಾಳಿ ತೆಗೆದ ಕಿಚ್ಚ ಕಂಪ್ಲೀಟ್ ಆಗಿ ಗಿಲ್ಲಿಗೆ ನಾನ್ ಸೆನ್ಸ್ ಆಗಿ ಮಾತಾಡ್ತಿರುವ ವಿಷಯಗಳ ಬಗ್ಗೆ ಕಂಪ್ಲೀಟ್ ಆಗಿ ಗಿಲ್ಲಿಗೆ ಗಾಳಿ ತೆಗೆದರೆ ನಮ್ಮ ಕಿಚ್ಚ ಸಾರ್ ಅಂತ ಹೇಳ್ಬೋದು, ಬೆಂಡೆತ್ತಿದ್ದಾರೆ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆ ರೀತಿ ಇದೆ. ಇನ್ನೊಂದು ಮುಖ್ಯವಾಗಿ ಪ್ರೋಮೋ ಕೂಡ ಬಂದಿದೆ, ಆ ಪ್ರೋಮೋ ಬಗ್ಗೆ ಮಾತಾಡೋಣ. ಒಂದು ಅಪ್ಡೇಟ್ ಇದೆ, ಆ ಅಪ್ಡೇಟ್ ಅಂತ ಮಾತಾಡೋಣ. ಇವತ್ತಿನ ಎಪಿಸೋಡ್ ಅಲ್ಲಿ ಯಾರೆಲ್ಲ ಸೇವ್ ಆಗ್ತಾರೆ ಅಂತ ಕೂಡ ಮಾತಾಡೋಣ. ಇದಕ್ಕಿಂತ ಮುಂಚೆ ನಾನು ವೋಟಿಂಗ್ ಅನಾಲಿಸಿಸ್ ಕೂಡ ಮಾಡಿದ್ದೆ, ಅದ್ರ ಪ್ರಕಾರ ಸೇವ್ ಆದ್ರ ಇಲ್ಲ ಬೇರೆ ರೀತಿಯಲ್ಲೆಲ್ಲ ಸೇವ್ ಆದ್ರ ಅಂತೆಲ್ಲ ಮಾತಾಡೋಣ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ರ, ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ತುಂಬಾ ಜನ ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ರ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಅದೇ ರೀತಿಯಾಗಿ ಲೈಕ್ ಕೊಡಿ. ಪಕ್ಕದಲ್ಲಿ ಹೈ ಬಟನ್ ಇದೆ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಹೈ ಬಟನ್ ಕೂಡ ಕೊಡಿ. ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನೋಡ್ತಾ ಇದ್ರ ನಮಗೂ ಹೆಲ್ಪ್ ಮಾಡಿ ಅಂತ. ಮತ್ತೆ ನನಗೆ ವಿಡಿಯೋ ಮಾಡಕ್ಕೆ ತುಂಬಾ ಉತ್ಸಾಹ ಕೂಡ ಬರುತ್ತೆ, ನಮ್ಗೆ ಖುಷಿ ಕೂಡ ಆಗುತ್ತೆ, ಹ್ಯಾಪಿನೆಸ್ ಕೂಡ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಪ್ರೋಮೋ ಬಗ್ಗೆ ಮಾತಾಡೋಣ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ನಮ್ಮ ರಕ್ಷಿತಾಗೆ ಟಾರ್ಗೆಟ್ ಮಾಡ್ದಂಗಿದೇನಾ ಇಲ್ಲ ಬೇರೆ ಟಾರ್ಗೆಟ್ ಮಾಡಿದಾರ ಅಂತ ಕೇಳೋದಾದ್ರೆ ಕಂಪ್ಲೀಟ್ ಆಗಿ ನಮ್ಮ ಕಿಚ್ಚ ಸರ್ ಹೇಳ್ತಾರೆ ರಕ್ಷಿತಾ ಫೇಕು ಅಂತ ಒಂದು ವರ್ಡ್ ಕೊಡ್ತಾರೆ. ಆ ವರ್ಡ್ಗೆ ನಮ್ಮ ಸುಧೀರ್ ಮಾತಾಡ್ತಾರೆ, ಸುಧೀರೇ ದೊಡ್ಡ ಫೇಕು, ಮೇಡಮ್ 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 ಅಂತ ಹೋಗ್ತಾ ಇರ್ತಾರೆ. ಇವರು ರಕ್ಷಿತಾ ಬಗ್ಗೆ ಮಾತಾಡ್ತಾರೆ ನಮ್ಮ ಸುಧೀರ್. ಇವ್ರು ಆಟ ಇಲ್ಲ, ಏನಾದ್ರೆ ಬೋನ್ ಇದಾಗಿದೆ, ಇಲ್ಲಿ ಹೋಯ್ತಾ ಇದೆ, ಅಲ್ಲಾಗ್ತಾ ಇದೆ ಅಂತೆಲ್ಲ ಮಾತಾಡ್ತಾರೆ. ಒಂದು ಫಿಸಿಕಲ್ ಟಾಸ್ಕ್ ಅಂತೂ ಆಡಲ್ಲ, ಮಾತಂತ ಬಂದಾಗ ಓವರ್ ಆಕ್ಷನ್ ಮಾಡ್ತಾರೆ, ಸಾರಿ ಕೇಳಂದ್ರೆ ಇನ್ನೇನೋ ಮಾಡ್ತಾರೆ. ಅಂತದ್ರಲ್ಲಿ ಇವರು ರಕ್ಷಿತಾ ಬಗ್ಗೆ ಫೇಕ್ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಾದ್ಮೇಲೆ ನಮ್ಮ ಯಾರು ರಿಷಾ ಗೌಡ, ಇವ್ರಿಗೆ ಕನ್ನಡ ಚೆನ್ನಾಗ್ ಬರುತ್ತೆ, ಆದ್ರೂ ಕೂಡ ಬೇಕಂದ್ರೆ ಆಕ್ಟಿಂಗ್ ಮಾಡ್ತಾ ಇದಾರೆ. ನಾನ್ ಸ್ಟಾಪ್ 15 ನಿಮಿಷ ಮಾತಾಡ್ತಾರೆ, 20 ನಿಮಿಷ ಮಾತಾಡ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಹೌದು, ಸ್ಟಾರ್ಟಿಂಗ್ ಅಲ್ಲಿ ಲೈಕ್ 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 ಅಂತ ಇದ್ರು, ಬಟ್ ಬರ್ತಾ ಬರ್ತಾ ಕಲ್ತಿದ್ದಾರೆ. ಯಾವ್ದೇ ಒಂದ್ ವ್ಯಕ್ತಿ ಸ್ವಲ್ಪ ಟಚ್ ಇದ್ರೆ ಸಾಕು, ಈಸಿಯಾಗಿ ಕಲಿಬಹುದು ಕೂಡ. ನಮ್ಮ ಅಶ್ವಿನಿ ಮೇಡಮ್ ಬೇಕಂದ್ರೆ ಎಂಟಿಫೈರ್ ಆಗ್ತಾರೆ, ಪ್ರತಿ ಜಗಳದಲ್ಲೂ ಮೂಗ್ ತೋರಿಸ್ತಾರೆ, ಅದು ಬರ್ತಾರೆ, ಇದು ಮಾತಾಡ್ತಾರೆ ಅಂತ ಹೇಳ್ತಾರೆ. ಮೇಡಮ್, ನೀವು ಫಸ್ಟ್ನೇ ದಿನದಿಂದ ಇವತ್ತಿನವರೆಗೂ ನೀವು ಮಾಡ್ತಿರೋದು ಅದನ್ನೇ. ಯಾರಾದ್ರೂ ಏನಾದ್ರೂ ಮಾತಾಡ್ತಾರೆ, ಏನಾದ್ರೂ ಕೇಳ್ತಾರೆ ಅಂದ್ರೆ ಅದ್ರಲ್ಲಿ ಹೋಗಿ ಎಂಟ್ರಿಫೈರ್ ಆಗಿ ನೀವು ಆರ್ಗ್ಯುಮೆಂಟ್ ಮಾಡೋದು, ಜಗಳ ಮಾಡೋದೇ ನಿಮ್ ಕೆಲ್ಸ. ಫಸ್ಟ್ ಆಫ್ ಆಲ್ ನೀವೇ ಸರಿ ಇಲ್ಲ ಅಂತದ್ರಲ್ಲಿ ರಕ್ಷಿತಾ ಹೇಳೋರ್ಗೆ ಸರಿನಾ ಮೇಡಮ್, ಸರಿನಾ ಅಂತ ಅನ್ಸುತ್ತೆ. ಇವರು ಮೂವರು ಸ್ಟೇಟ್ಮೆಂಟ್ ಕೊಡ್ತಾರೆ ರಕ್ಷಿತಾ ಬಗ್ಗೆ. ನಮ್ಮ ಕಿಚ್ಚ ಸರ್ ಅಂದ್ರೆ ಒಬ್ಬೊಬ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇವ್ರು ಫೇಕ್ ನಿಜನಾ ಅಂತ ಎಲ್ಲರೂ ಒಂದ್ ಕಡೆಯಿಂದ ಹೇಳ್ಕೊಂಡ್ ಬರ್ಬೇಕು. ಆ ಟೈಮಲ್ಲಿ ಈ ಮೂವರು ರಿಯಾಕ್ಟ್ ಆಗಿರೋ ಒಂದು ಪ್ರೋಮೋ ಕಟ್ ಮಾಡಿದ್ದಾರೆ. ಇನ್ನು ಮುಖ್ಯವಾಗಿ ನಮ್ಮ ಅಪ್ಡೇಟ್ ಏನಂದ್ರೆ ಗಿಲ್ಲಿ, ಕಾವ್ಯ, ಚಂದ್ರಪ್ರಭಾ ಏನ್ ಮಾಡ್ತಾ ಇದ್ದ ಬಿಗ್ ಬಾಸ್ ಮನೆಯಲ್ಲಿ. ಈ ವಾರ ಒಂದು ಕಾಲೇಜ್ ಟಾಸ್ಕ್ ಇತ್ತು, ನೀವು ಅನ್ಕೊಂಡ್ರೆ ಒಳ್ಳೆ ಕಾಮಿಡಿ ಸ್ಕಿಟ್ ಮಾಡಬಹುದಾಗಿತ್ತು. ಏನ್ ಮಾಡ್ತಾ ಇದ್ದೀರಾ, ಬಿಗ್ ಬಾಸ್ ಮೇಲೆ ಮಲಗಿದ್ದೀರಾ ಅಂತ ಹೇಳಿ ಚಂದ್ರಪ್ರಭಾ ಅವ್ರಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ನಮ್ಮ ಕಿಚ್ಚ ಸಾರು. ನಾ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಗಿಲ್ಲಿಗೆ ಕ್ಲಾಸ್ ಯಾಕಂತ ಹೇಳ್ತೀನಿ ನೋಡಿ. ಮುಖ್ಯವಾಗಿ ಗಿಲ್ಲಿ ಕಾಮಿಡಿ ಸೂಪರ್, ಮಾತು ಸೂಪರ್, ಆಕ್ಟಿಂಗ್ ಸೂಪರ್, ಎಲ್ಲಾನು ಸೂಪರ್ ಇದೆ. ಬಟ್ ಬೇರೆ ವ್ಯಕ್ತಿ ಮಾತಾಡ್ಬೇಕಾದ್ರೆ ನಾನ್ ಸೆನ್ಸ್ ಆಗಿ ಮಧ್ಯದಲ್ಲಿ ಇಂಟರ್ಫಿಯರ್ ಆಗ್ತೀಯಾ, ಅದೊಂದ್ ಸ್ವಲ್ಪ ಕಡಿಮೆ ಮಾಡ್ಕೊ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ರಾಸಿಕಾ ಒಂದು ನಿರ್ಧಾರ ಬಂದಾಗ ಅದು ನಿರ್ಧಾರ ನಿಮ್ಗೆ ಸರಿ ಇತ್ತಾ ಅಂತೆಲ್ಲ ಕೇಳಿದಾಗ ನಮ್ಮ ಗಿಲ್ಲಿ ಕೂಡ ನನ್ಗೆ ಅನ್ಸಿದ್ದೆ, ನಾನು ಹೇಳಿದೀನಿ ಸರ್ ಅಂತೆಲ್ಲ ಸ್ವಲ್ಪ ಕವರ್ ಮಾಡ್ಕೊಂಡು ಟ್ರೈ ಮಾಡ್ತಾರೆ. ಬಟ್ ಕಿಚ್ಚ ಸರ್ ಕೂಡ ನಿಮ್ಮಿಂದ ಒಂದು ತಂಡ ಸಫರ್ ಆಗುತ್ತೆ, ಇನ್ನು ಇದು ರಿಪೀಟ್ ಆಗ್ಬಾರ್ದು. ಬೇರೆಯವರಾದಾಗ ಇದೇ ಆಗ್ತಾ ಇರುತ್ತೆ. ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಆಗೋ ಟೈಮ್ ಅಲ್ಲಿ ಯಾರಾದ್ರೂ ಈ ತರ ಮಾಡಿದ್ರೆ ತುಂಬಾ ಎಫೆಕ್ಟ್ ಆಗುತ್ತೆ. ಆ ರೀತಿ ಮಾಡೋದು ಕರೆಕ್ಟ್ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಗಿಲ್ಲಿ ಕೂಡ ಎಕ್ಸ್ಪ್ಲೇನ್ ಕೊಡ್ತಾ ಇದ್ದಾರೆ ಎಪಿಸೋಡ್ ಅಲ್ಲಿ. ಒಂದಂತೂ ಸತ್ಯ, ಈ ಎಪಿಸೋಡ್ ಮೋಸ್ಟ್ ಅವೈಟೆಡ್ ಅಂತ ಹೇಳ್ಬೋದು. ತುಂಬಾ ಜನ ಕಾಯ್ತಾ ಇದೀವಿ, ನಾನು ಕಾಯ್ತಾ ಇದೀನಿ ಎಪಿಸೋಡ್ಗೆ. ಆ ರೀತಿ ಇರುತ್ತೆ ಕಂಪ್ಲೀಟ್ ಆಗಿ ಎಪಿಸೋಡ್ ಮಾತ್ರ. ಇನ್ನು ಅದಾದ್ಮೇಲೆ ಕಾವ್ಯ ಅವ್ರಿಗೆ ಕಾವ್ಯ ಏನಂದ್ರೆ ಟಾಸ್ಕ್ ಅಂತ ಬಂದಾಗಲ್ಲ, ಮಾತಾಡ್ಬೇಕಾದ್ರೆ ನೀವು ಒಂದು ಟೈಮ್ ಅಲ್ಲಿ ರೆಸ್ಪೆಕ್ಟ್ ಕೊಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಮಾತಾಡ್ತಾ ಇದ್ರಿ. ಈಗ ನೀವು ಮಾಡ್ತಿರೋದೇನು, ಪ್ರತಿಯೊಂದಕ್ಕೂ ಆ ರೀತಿ ಮಾತಾಡೋದು ಸರಿನಾ ಅಂತ ಕೂಡ ಒಂದು ನಮ್ಮ ಕಾವ್ಯ ಅವ್ರಿಗೆ ಕ್ಲಾಸ್ ಅಂತೂ ಇಲ್ಲ, ತಿಳಿ ಹೇಳಿದ್ದಾರೆ, ಬುದ್ಧಿ ಮಾತು ಹೇಳಿದಾರೆ ಅಂತ ಹೇಳಿ ಕಿಚ್ಚ ಸಾರು ಅಪ್ಡೇಟ್ ಇದೆ. ಮುಖ್ಯವಾಗಿ ಗಿಲ್ಲಿ, ಕಾವ್ಯ ಫ್ರೆಂಡ್ಸ, ಅಣ್ಣ ತಂಗಿನ, ಇನ್ನು ಏನಾನ ಅಂತ ಬಂದಾಗ ಇದಕ್ಕೆ ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಕ್ಲಾರಿಟಿ ಸಿಗೋ ಸಾಧ್ಯತೆ ತುಂಬಾನೇ ಇದೆ ಅನ್ಸುತ್ತೆ. ಬಟ್ ನಮ್ ಟೆಲಿಕಾಸ್ಟ್ ಮಾಡ್ತಾರಾ ಇಲ್ಲ ಅಂತ ಕಾದ್ ನೋಡ್ಬೇಕು. ಇನ್ನು ಅದಾದ್ಮೇಲೆ ಇನ್ನ ವೋಟಿಂಗ್ ಆರ್ಡರ್ ಅಂತ ಹೇಳಿದ್ದೆ, ಮೊದಲನೇ ಸ್ಥಾನದಲ್ಲಿ ಗಿಲ್ಲಿ ಇದ್ದಾರೆ, ಎರಡನೇ ಸ್ಥಾನದಲ್ಲಿ ನಮ್ಮ ಧನುಷ್ ಗೌಡ ಇದಾರೆ ಅಂತ. ಅದೇ ರೀತಿಯಾಗಿ ಇವತ್ತಿನ ಎಪಿಸೋಡ್ ಅಲ್ಲಿ ಇಬ್ಬರು ಸೇವ್ ಮಾಡಿದ್ದಾರೆ. ಒಂದು ನಮ್ಮ ಧನುಷ್ ಗೌಡ, ಇನ್ನೊಂದು ಗಿಲ್ಲಿ ನಟ. ಫಸ್ಟ್ ಸೇವ್ ಗಿಲ್ಲಿ ನಟ, ಫಸ್ಟ್ ಸೇವ್ ಒಟ್ಟು ಇಬ್ಬರಲ್ಲಿ ಯಾರೊಬ್ರು ಸೇವ್ ಆಗ್ತಾರೆ. ಒಟ್ಟು ಈ ಎಪಿಸೋಡ್ ಅಲ್ಲಿ ಇಬ್ರು ಸೇವ್ ಆಗ್ತಾರೆ, ಗಿಲ್ಲಿ, ಧನುಷ್ ಗೌಡ.
ಇಬ್ರು ಸೇವ್ ಆಗ್ತಾರೆ. ನನ್ನ ಪ್ರಕಾರ ವೋಟಿಂಗ್ ಲಿಸ್ಟ್ ಅಲ್ಲಿ ಫಸ್ಟ್ ನಮ್ಮ ಗಿಲ್ಲಿ ನಟ ಇದ್ದ, ಸೆಕೆಂಡ್ ಧನುಷ್ ಗೌಡ, ಅದೇ ರೀತಿಯಾಗಿ ಸೇವ್ ಆಗ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ನೋಡೋಣ ಏನೆಲ್ಲ ಆಗುತ್ತಂತ. ಇನ್ನು ಅದಾದ್ಮೇಲೆ ಕಿಚ್ಚನ್ ಚಪ್ಪಾಳ ಬಗ್ಗೆ ಕ್ಲಾರಿಟಿ ಅಂತೂ ಇಲ್ಲ ಖಂಡಿತವಾಗ್ಲು. ನಾನು ಬೆಳಿಗ್ಗೆನೆ ಹೇಳಿದ್ದೆ, ಇಲ್ಲ ನಮ್ಮ ರಘು ಸಿಗ್ಬೇಕು, ಇಲ್ಲ ಧನುಷ್ ಗೌಡಗ್ ಸಿಗ್ಬೇಕು, ಇವ್ರಿಬ್ರಲ್ಲಿ ಯಾರಿಗಾದ್ರೂ ಒಬ್ಬ ಸಿಗ್ಬೇಕಂತ. ಈಗ ಬಂದಿರೋ ಮಾಹಿತಿ ಅಂದ್ರೆ ಇದನ್ನ ಕರೆಕ್ಟ್ ಆಗಂತೂ ಹೇಳಲ್ಲ, ಇದು ಪಕ್ಕ ಕೂಡ ಅಲ್ಲ, ಸುಮ್ನೆ ಒಂದು ರೂಮರ್ ಅಂತ ಅನ್ಕೊಳ್ಳಿ. ನಮ್ಮ ರಘು ಅವ್ರಿಗೆ ಈ ವಾರದ ಕಿಚ್ಚನ್ ಚಪ್ಪಾಳೆ ಸಿಕ್ಕಿದೆ. ಯಾವ ಕಾರಣಕ್ಕಂತ ಕೇಳೋದಾದ್ರೆ ಅವರ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿರೋದು, ಅವ್ರು ಕರೆಕ್ಟ್ ಆಗಿ ಅವ್ರು ಕೊಟ್ಟಿರೋ ಟಾಸ್ಕ್ ನ ಕಂಪ್ಲೀಟ್ ಮಾಡಿರೋದು, ಈ ಕಾರಣಕ್ಕೆ ಈ ವಾರದ ಕಿಚ್ಚನ್ ಚಪ್ಪಾಳೆ ಸಿಕ್ಕಿದೆ ಅಂತೆಲ್ಲ ಇದೆ. ನೋಡೋಣ ಇವೆಲ್ಲ ಎಪಿಸೋಡ್ ಬರ್ತಾವ, ನಾನು ಹೇಳಿದ ನಿಜಾನ. ನೋಡಿದ್ಮೇಲೆ ಆದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಲೈಕ್ ಕೂಡ ಮಾಡಿ. ತುಂಬಾ ಜನ ನೋಡ್ತಾ ಇದಾರ, ಬೇಜಾರು ಕೂಡ ಆಗುತ್ತೆ, ಬಟ್ ಲೈಕ್ ಮಾಡ್ತಾ ಇಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ತುಂಬಾ ನೋವಾಗುತ್ತೆ ಒಂದೊಂದ್ಸಲ. ಇರ್ಲಿ, ನಿಮ್ಮ ಸಪೋರ್ಟ್ ಕೊಡ್ತೀರಾ ಒಂದಿನ ಅಂತ ನಾನು ಕಾಯ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.